ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಜಾನಪದ ಕಲಾ ಪ್ರಾಕಾರಗಳಲ್ಲಿ ಅತ್ಯಂತ ಪುರಾತನವಾದ ಕಲಾ ಪ್ರಾಕಾರವಾಗಿ ಗುರುತಿಸ್ಕೊಳ್ತಕ್ಕಂಥ ಪೂಜಾ ಕುಣಿತದ ಒಬ್ಬ ಉದಯೋನ್ಮುಖ ಕಲಾವಿದನನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಸ್ನೇಹಿತರೆ. ಕನಕಪುರ ತಾಲೂಕಿನ ಪೂಜಾ ಕುಣಿತದ ಕಲಾವಿದ ಮುನೇಶ್ ರವರ ಬದುಕಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮುನೇಶ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹೇಗಿದ್ದೀರಿ? ಸೂಪರ್ ಇದ್ದೀನಿ ಸರ್. ನಿಮ್ಮ ವಿಡಿಯೋಗಳೆಲ್ಲ ಬಂದಿತ್ತಪ್ಪ, ನೋಡ್ತಾ ಇದ್ದೆ. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಯಿತು. ಅದಕ್ಕೆ ಜನಪದ ಸಿರಿ ಮುಖಾಂತರ ನಾಡಿನ ಜನತೆಗೆ ನಿಮ್ಮನ್ನು ಪರಿಚಯ ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಕರೆಸಿದ್ದೀನಿ. ಜನಪದ ಸಿರಿ ಸ್ಟುಡಿಯೋಸ್ಗೆ ನಿಮಗೆ ಸ್ವಾಗತ. ತುಂಬ ಧನ್ಯವಾದಗಳು ಸರ್. ತಾಯಿಯ ದಯಗಾಗಿ ಬಂದೆವು ತಲೆಬಾಗಿ. ಮುನೇಶ್ ಅವರೇ, ಹೇಳಿ ಸರ್. ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ, ಯಾರು ಮುನೇಶ್ ಅವರು, ನಿಮ್ಮ ಹಿನ್ನೆಲೆ ಏನು, ಎಲ್ಲಿಯವರು ತಾವು ಅಂತ. ಸರ್ ನಮಸ್ಕಾರ, ನನ್ನ ಹೆಸರು ಮುನೇಶ್ ಅಂತ. ನಾವು ಊರು ಬಂದು ಬಿಡದಿ ಹತ್ರ ದೊಡ್ಡೇರಿ ಗ್ರಾಮ, ತಾವರೆಕೆರೆ ಹೋಬಳಿ, ಬೆಂಗಳೂರು ಗ್ರಾಮಾಂತರ. ನಮ್ಮ ತಂದೆ ಹೆಸರು ಬಂದು ರಾಮಯ್ಯ, ತಾಯಿ ಹೆಸರು ಪುಟ್ಟಮ್ಮ, ತಂಗಿ ಹೆಸರು ಪವಿತ್ರ. ನಾವು SSLC ತನಕ ಎಜುಕೇಷನ್ ಮಾಡಿದ್ದೀನಿ. ಮುಂದಕ್ಕೆ ಹೋಗೋಕ್ಕಾಗಿಲ್ಲ ಸರ್, ಫ್ಯಾಮಿಲಿ ತುಂಬ ಕಷ್ಟ ಇತ್ತು. ಹಾಗಾಗಿ ಎಜುಕೇಷನ್ ಮಾಡಿಕೊಂಡು ಹಂಗೆ ಸ್ವಲ್ಪ ಬೇಸಿಗೆ ರಜದಲ್ಲಿ ಕೆಲಸಕ್ಕೂ ಸಹ ಓದ್ಕೊಂಡು ಹಂಗೆ ಕಾಲ ಕಳೀತಾ ಇದೆ. ಹಾಗೆ ಕೆಲಸಕ್ಕೆ ಹೋಗ್ತಾ ಹಂಗೆ ನನ್ನ ತಂಗಿ ಮದುವೆ ಸೆಟ್ ಆಯಿತು. ಮದುವೆ ಆದಮೇಲೆ ನಮ್ಗೆ ತುಂಬ ಕಡು ಕಷ್ಟ ಬಂತು ನಮಗೆ. ನಮ್ಮ ತಂಗಿ ಮದುವೆ ಮಾಡಿಕೊಟ್ಟಿರೋದು ಕನಕಪುರ ತಾಲೂಕು ಮಳಗಾಳ ಗ್ರಾಮ ಅನ್ನೋ ಗ್ರಾಮಕ್ಕೆ ಕೊಟ್ಟಿದ್ವಿ. ಮಳಗಾಳ ಗೊತ್ತೇಳ್ರಿ ನಿಮಗೆ? ಟೌನ್ ಪಕ್ಕನೇ ಮಳಗಾಳ ಕೊಟ್ಟಿದ್ವಿ. ಹಾಗಾಗಿ ನನ್ನ ತಂಗಿ ಮನೆಗೆ ಹೋಯ್ತಾ ಬತ್ತಾ ನಮ್ಮ ಪೂಜಾ ಕುಂತ ಗುರುಗಳಾದಂಥ ತೋಟಳ್ಳಿ ಶಿವಮೊಗ್ಗದವ್ರು ಪರಿಚಯ ಆದರು. ಮದುವೆಯಲ್ಲಿ ಪರಿಚಯ ಆಗಿದ್ರು. ತೋಟಳ್ಳಿ ಅಂದರೆ ಅಚ್ಚಲು ತೊಡಳ್ಳಿ, ಅಚ್ಚಲು ಸಾತ್ನೂರು ಹೋಬಳಿ, ಅಚ್ಚಲು ಗ್ರಾಮ, ತೋಟಳ್ಳಿ ಹೋಬಳಿ, ತೋಟಳ್ಳಿ ಗ್ರಾಮ. ಅಲ್ಲಿ ಪರಿಚಯ ಆಯಿತು. ಅವರು ಮದುವೆಯಲ್ಲಿ ಪರಿಚಯ ಆಗಿದ್ರು. ಹಾಗೆ ಅಲ್ಲಿ ಹೋಯ್ತಾ ಬತ್ತಾ ಏನಪ್ಪ ಇಲ್ಲಿ ಅಂತ ಕೇಳಿದ್ರು. ಅವ್ರು ಯಾವುದೋ ಒಂದು ಪೂಜಾ ಕುಂತ ಕಾರ್ಯಕ್ರಮಕ್ಕೆ ಹೋಗ್ತಾಯಿದ್ರು. ಹಿಂಗೆ ಬಂದಿದೆ ಚಿಕ್ಕಪ್ಪ ಆಗಬೇಕು ನಮ್ಮ ನೆಂಟರಲ್ಲಿ. ಹಿಂಗೆ ಹೋಗಿದ್ದೆ ಚಿಕ್ಕಪ್ಪ, ಹಿಂಗೆ ಬರ್ತಾಯಿದೆ, ಸ್ವಲ್ಪ ಕಷ್ಟ ಆಯಿತು ಮನೇಲಿ. ಹಂಗೆ ನಮ್ಮ ಮುಖಭಾವನ ನೋಡಿದ್ರು ಅವರು. ಯಾಕಪ್ಪ ಈ ಥರ ಇದೆಯಾ, ಮದುವೆಲಿ ಆ ಥರ ಇದೆಯಾ, ಈ ಥರ ಇದೆಯಾ ಅಂದರು. ಕೆಲಸ ಹೋಗ್ತಾಯಿದ್ದೀನಿ, ಬರ್ತಾಯಿದ್ದೀನಿ, ನಮ್ಗೇನು ಸಹ ಎಷ್ಟು ದುಡಿದ್ರು ಏನು ಮಾಡಿದ್ರು ಹಿಂಗೆ ಇದು ಸಾಲ ಬಾಧೆ ತಿರುತ್ತಾ ಇಲ್ಲ, ಮನೆ ಕಷ್ಟ ಬೀಳ್ತಿದ್ದಾರೆ ಅಂದ್ಬಿಟ್ಟು ಜಗನ್ಮಾತೆ ಕಬ್ಬಾಳಮ್ಮನ ದೇವಸ್ಥಾನ ಇದೆ ಕಬ್ಬಾಳಲ್ಲಿ. ಬಾರಪ್ಪ ಒಂದು ದಿವಸ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬಾಲ್ಗೆ, ಆ ತಾಯಿ ಒಳ್ಳೇದು ಮಾಡ್ತಾಳೆ ಬಾ ಅಂತ ಅಲ್ಲಿ ಕರ್ಕೊಂಡೋದ್ರು. ಅಲ್ಲಿ ಮುಗಿಸ್ಕೊಂಡು ಒಂದು ರಾತ್ರಿ ಅವ್ರ ಕಾರ್ಯಕ್ರಮಕ್ಕೆಲ್ಲ ಹೋಗ್ಬೇಕಾಯ್ತು. ಪೂಜಾ ಕುಂತ ಕಾರ್ಯಕ್ರಮಕ್ಕೆ ಹಳ್ಳಿಗೆ ಹೋಗ್ಬೇಕಾಯ್ತು. ಕೇಳಿದ್ರು, ನಮ್ಮನ್ನ ಬತ್ತೇನಪ್ಪ ನೀನು, ಈ ಥರ ಫ್ರೀ ಇದ್ರೆ ತಾಯಿ ಸೇವೆ ಬತ್ತಿ ಅಂತ ಕರೆದ್ರು. ಬರ್ತೀನಿ ಚಿಕ್ಕಪ್ಪ ಅಂತ ಹೋದೆ. ಅಲ್ಲಿ ಪೂಜಾ ಕುಂತ ಕಲೆ ಕೊಡ್ತಾರಂಥ ಗೌರವ, ನಮ್ಮ ಗುರುಗಳು ಬರ್ತಿರೋ ಪಡ್ಸಲೆ ಮೇಲೆ ಒಂದು ಮಡಿ ಚಾಪೆ ಹಾಸಿ, ಅದ್ರ ಮೇಲೆ ಒಂದು ಪಂಜೆ ಹಾಸಿ ಅವ್ರನ್ನ ಕುಂಡಿಸಿ, ನಾವು ದೇವ್ರು ಯಾವ ರೀತಿ ಮರ್ಯಾದೆ ಕೊಡ್ತೀವೋ ಕಲಾವಿದ್ರಿಗೂ ಅದೇ ಥರ ಮರ್ಯಾದೆ ಕೊಡ್ತಾಯಿದ್ರು. ಅದು ನಂಗೆ ತುಂಬ ಇಷ್ಟ ಆಯಿತು. ನಮ್ಮ ಗುರುಗಳನ್ನ ಒಂದು ಸತಿ ಕೇಳಿದೆ, ಗುರುಗಳೇ ನಾನು ಈ ಕಲೆ ಕಲಿಬೋದಾ, ಚಿಕ್ಕಪ್ಪ ಈ ಕಲೆ ಕಲಿಬೋದಾ, ನಾನು ನಮ್ಮ ಕೈಲಿ ಆಗುತ್ತಾಯಿತು ಅಂತ ಕೇಳಿದೆ. ಆ ತಾಯಿ ಸಾಕಾರ ಆಯಿತು ಅಂದ್ರೆ ಯಾರು ಬೇಕಾದ್ರೆ ಕಲಿಬೋದು ಮಗ, ಹಳ್ಳಿ ಭಾಷೆ ಗೊತ್ತಲ್ಲ. ಗೊತ್ತು, ಕಲಿಬೋದು ಮಗ, ಹಿಂಗೆ ಅಂತಂದರು. ಸರಿ, ಯಾವತ್ತಿಂದ ಬರಬೇಕು ಏನು ಎತ್ತ ಅಂತ ಕೇಳಿದೆ. ಸರಿ ಆಯ್ತು ಬಾರಪ್ಪ ನೀನು ಒಂದು 2-3 ದಿವಸ ಫ್ರೀ ಮಾಡಿಕೊಂಡು ಆ ಮನೆ ಕಡೆ ನೋಡ್ಕೊಂಡು ಬಾ ಅಂತಂದರು. ಆವತ್ತಿಂದ ಈ ಪೂಜಾ ಕುಣಿತಕ್ಕೆ ನಾನು ಪಾದಾರ್ಪಣೆ ಮಾಡಿದೆ. ಪೂಜಾ ಕುಣಿತಕ್ಕೆ ನಿಮಗೆ ಪ್ರವೇಶ ಪಡ್ಕೊಂಡ್ರಿ? ಪಾದಾರ್ಪಣೆ ಫಸ್ಟ್ ಡೇ. ಗುರುಗಳ ಹೆಸರೇನ್ರಿ? ತೋಟಳ್ಳಿ ಶಿವಮಾದಯ್ಯ. ತೋಟಳ್ಳಿ ಶಿವಮಾದಯ್ಯನವರು ಅವ್ರ ಹೆಸರು. ಸರಿ ಸರ್, ಇದ್ದಾರಾ? ಇದ್ದಾರೆ ಸರ್. ಈಗಲೂ ಪೂಜಾ ಕುಣಿತ ಮಾಡ್ತಾರೆ? ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಆವಾಗಿಂದ ತುಂಬ ಸರ್ಕಸ್ ಎಲ್ಲ ಮಾಡಿ, ಏಣಿ ಮೇಲೆ, ಮಡಿಕೆ ಮೇಲೆ, ಗ್ಲಾಸ್ ಮೇಲೆ ಎಲ್ಲ ಥರ ಕಲೆ ಪ್ರದರ್ಶನ ಮಾಡಿ, ದಿನಕ್ಕೆ ಬೆಳಗ್ಗೆ ಒಂದು ಕಾರ್ಯಕ್ರಮ, ಸಂಜೆ ಒಂದು ಕಾರ್ಯಕ್ರಮ ಮಾಡಿ ಈಗ ಸ್ವಲ್ಪ ಏಜ್ ಆಗಿದೆ. ಹಾಗಾಗಿ ಈಗ ಸ್ವಲ್ಪ ಕಲೆ ಕಮ್ಮಿ ಮಾಡಿದ್ದಾರೆ. ನಮ್ಮಂಥ ಕಲೆದು ಕರ್ಕೊಂಡೋಗಿ ಕಲೆ ಪ್ರದರ್ಶನ ಮಾಡಿಸ್ತಾ ಇದ್ದಾರೆ. ಶಿಷ್ಯ ಪರಂಪರೆ ಬೆಳೆಸಿದ್ದಾರೆ ನಿಮ್ಮ ಗುರುಗಳು? ಮಾಡಿದ್ದಾರೆ ಸರ್. ಎಷ್ಟು ಜನ ಕಲ್ತಿದ್ದಾರೆ ಅಲ್ಲಿ? ಅವ್ರ ಕೈ ಕೆಳಗಡೆ ಇಲ್ಲ 100 ಮೇಲೆ ಕಲ್ತಿದ್ದಾರೆ ಸರ್. 100 ಮೇಲೆ ಶಿಷ್ಯಂದರು ಉಟ್ಕೊಂಡಿದ್ದಾರೆ? 100 ಮೇಲೆ ಕಲ್ತಿದ್ದಾರೆ. ನಿಮ್ಮ ತಂಡ ಇದೆಯಾ ಮನೀಶ್? ಇದೆ ಸರ್. ತಂಡ ಏನು ತಂಡದ ಹೆಸರು? ಶ್ರೀ ಕಬ್ಬಾಳಮ್ಮ ಜಾನಪದ ಕಲಾ ತಂಡ. ಶ್ರೀ ಕಬ್ಬಾಳಮ್ಮ ಜಾನಪದ ಕಲಾ ತಂಡ. ಹೌದು ಸರ್. ಯುವಜನ ಮೇಳಗಳಲ್ಲಿ, ಜಾನಪದ ಉತ್ಸವಗಳಲ್ಲಿ, ಜಾನಪದ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದೀರಾ? ಖಂಡಿತ ಪಾಲ್ಗೊಂಡಿದ್ದೀನಿ ಸರ್. ನಿಮ್ಮ ಸರ್ಟಿಫಿಕೇಟ್ಸ್ ನೋಡ್ತಾ ಇದ್ದೀನಿ ನಾನು. ನೋಡಿ ಸರ್, ಭಾಳ ಸಂತೋಷ ಆಯಿತು. ಎಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ನೀವು ಪ್ರದರ್ಶನಗಳನ್ನ ಮಾಡಿದಿರಿ? ಸರ್ ಬೆಂಗಳೂರು ಗ್ರಾಮಾಂತರ ಮಾಡಿದ್ದೀನಿ, ರಾಮನಗರ ಜಿಲ್ಲೆಯಲ್ಲಿ ಮಾಡಿದ್ದೀನಿ, ಮತ್ತು ಮಹಾರಾಷ್ಟ್ರ, ಮತ್ತು ಶಿವಮೊಗ್ಗ, ಮತ್ತು ಚಿತ್ರದುರ್ಗ ಕಲ್ಲಿನಕೋಟೆ, ಜಗಳೂರು, ಮೈಸೂರು ದಸರಾ, ಕನಕಪುರ ದಸರಾ, ಉಡುಪಿ, ದಾವಣಗೆರೆ ಎಲ್ಲ ಕಡೆ ಮಾಡಿದ್ದೀನಿ ಸರ್. ಯುವಜನ ಮೇಳ ಆ ಕಡೆ ಎಲ್ಲ ಮಾಡಿದ್ದೀವಿ. ಅಂದರೆ ನಿಮ್ಮ ನೀವು ಕಟ್ಕೊಂಡಿರ್ತಕ್ಕಂಥ ಕಬ್ಬಾಳಮ್ಮ ಜಾನಪದ ಕಲಾ ತಂಡದ ಜೊತೆಗೆ ಹೋಗಿ ಮಾಡಿದ್ದೀವಿ. ಗುಡ್. ಹಾಗಾದರೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸೂಕ್ಷ್ಮವಾಗಿ,
ಪೂಜಾ ಕುಣಿತ ಅಂದ್ರೆ ಏನು ಸರ್? ಪೂಜಾ ಕುಣಿತ ಅಂತಂದರೆ ಅದೊಂದು ದೇವರು, ಗರ್ಭದ ಗುಡಿಲಿ ದೇವ್ರು ಇರುತ್ತೆ. ಇವಾಗ ನಮ್ಮ ಮನೆಗೆ ದೇವ್ರು ಕರ್ಸೋಕ್ಕಾಗಲ್ಲ, ಗರ್ಭದ ಗುಡಿ ಇರೋ ದೇವ್ರನ್ನ ನಾವು ಕರ್ಸೋಕ್ಕಾಗಲ್ಲ. ಅದಕ್ಕೆ ಅಂತ ಉತ್ಸವ ಮೂರ್ತಿ ಅಂತ ಒಂದು ಮಾಡ್ತಾರೆ. 7 ಬಿದಿರದ ಕಡ್ಡಿ ಇರುತ್ತೆ ಆಕಾರವಾಗಿ, 4 ಮೂಲೆ ತಳಿ ಅಂತ ಬರುತ್ತೆ. ಅದಕ್ಕೆ ಬಿದಿರದ ತಳಿ ಇರುತ್ತೆ, ಅದಕ್ಕೊಂದು ದೇವ್ರದ್ದು ಪೀಠ ಇರುತ್ತೆ. ಅದ್ರ ಪಾಯವಾಗಿ ಬಂದು ಗಿಂಡಿ ಅಂತ ಬರುತ್ತೆ. ಗಿಂಡಿ ನಾವು ತಲೆ ಮೇಲೆ ಹೊತ್ಕೋತೀವಿ, ಕೂರ್ತೀವಲ್ಲ, ಅದು ಅಕ್ಕಿ ಗಿಂಡಿ ಮೇಲೆ ಪೀಠದ ಮೇಲೆ ಕಳಸ, 7 ಕಳಸ ಇರುತ್ತೆ. 7 ಕಳಸ, ಅದ್ರ ಕೆಳಗಡೆ ಬಟ್ಲು, ಎದೆ ಬಟ್ಲು ಅಂತ ಬರುತ್ತೆ, ಸಿಂಹಮುಖ ಅಂತ ಬರುತ್ತೆ, ಸಿಂಹಮುಖ. ಆಮೇಲೆ ತಾಯಿ ವಿಗ್ರಹ, ಅದಕ್ಕೆ ಆದಂಥ ಒಡವೆಗಳು, ಸೀರೆ, ತೋಳ್ಬಂದಿ. ಇವಾಗ ನಮ್ಗೆ ಹಿಂಗೆ ತೋಳ್ಬಂದಿ, ಅದೇ ಥರ ತೋಳ್ಬಂದಿದೆ, ಅದಕ್ಕೆ ತೋಳ್ಗೈ ಅಂತ ಅಂತೀವಿ. ಹಾಗೆ ಅದನ್ನ ಪೂಜಾ ಕುಣಿತ ಮನೆ ಕರೆಸಿ ಗದ್ಗೆ ಮಾಡಿ ಅದಕ್ಕೆ ಪೂಜಾ ಕುಣಿತ ಅಂತ ಕರೀತಾರೆ ಸರ್. ಅಂದರೆ ದೇವರನ್ನ ಮೆರೆಸ್ತಕ್ಕಂಥ ಒಂದು ಕಲಾ ಪ್ರಕಾರ ಪೂಜಾ ಕುಣಿತ. ಯಾವ ಸಂದರ್ಭದಲ್ಲಿ ಪೂಜಾ ಕುಣಿತವನ್ನು ಮಾಡಿಸ್ತಾರೆ ಸರ್? ಊರಹಬ್ಬ. ಊರಹಬ್ಬದಲ್ಲಿ ಒಳಗೆ ಹೋಗ್ಬೇಕಾರೆ ತಾಯಿ ಗರ್ಭದ ಗುಡಿಯಿಂದ ಬರೋಕ್ಕಾಗಲ್ಲ, ಕರ್ಗ ಹೊತ್ಕೊಂಡು ಪೂಜಾರಪ್ಪ ಮುಂದೆ ಹೋಗ್ತಾರೆ. ನಾವು ಪೂಜೆ ಎತ್ಕೊಂಡು ಮುಂದೆ ಬರ್ತೀವಿ. ಕೊಂಡಾಯ ಸಮಯದಲ್ಲಿ ಪೂಜಾರಪ್ಪ ಕೊಂಡಾನ ಹೋಗ್ತಾರೆ. ಆ ಟೈಮ್ ಊರಹಬ್ಬದ ಒಂದು ಟೈಮು, ಗುರುಪ್ರವೇಶಕ್ಕೆ ಟೈಮು. ಅನಂತರ ಈ ಥರ ನಾವೀಗ ಭಾಗವಹಿಸಿರುವಂತಹ ರಾಜ್ಯಕ್ಕೆ ಆಗಬೇಕಾದಂಥ ಪೂಜಾ ಕುಣಿತದಲ್ಲಿ, ಮತ್ತು ಹಳ್ಳಿಗಳಲ್ಲಿ ಸುಗ್ಗಿ ಉಗ್ಗಿ ಟೈಮಲ್ಲಿ, ಸಂಕ್ರಾಂತಿ ಟೈಮಲ್ಲಿ, ಹಸುಗಳು ಕಿಚ್ಚಾರಿಸ್ತಾರಲ್ಲ, ಸಾಯಂಕಾಲ ಕಿಚ್ಚಾರಿಸ್ಬಿಡ್ತಾರೆ. ಸಂಜೆ ಮೇಲೆ ಸಂಕ್ರಾಂತಿ ಮೆರವಣಿಗೆ ಅಂತ ಮಾಡ್ತಾರೆ, ಯುಗಾದಿ ಮೆರವಣಿಗೆ ಅಂತ ಮಾಡ್ತಾರೆ. ಆಯುಧ ಪೂಜೆ ಮೇಲೆ 9 ದಿನ ತಾಯಿನ ಪಟ್ಟಕ್ಕೆ ಏರಿಸ್ತಾರೆ. ಪಟ್ಟು ಆದಮೇಲೆ 9ನೇ ದಿನಕ್ಕೆ ಬನ್ನಿ ಮರದ ಹತ್ರ ಹೋಗಿ ಬನ್ನಿ ಮರದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಬಂದು ಅನಂತರ ವಿಜಯದಶಮಿ ಮೆರವಣಿಗೆ ಅಂತಲೂ ಮಾಡ್ತಾರೆ ಸರ್. ಯಾವ ದೇವರನ್ನು ಪೂಜಾ ಕುಣಿತದಲ್ಲಿ ಮೆರೆಸ್ತೀರಿ ಸರ್? ನಾವು ಅತಿ ಹೆಚ್ಚಾಗಿ ಜಾಸ್ತಿ ಕಬ್ಬಾಳಮ್ಮ, ಪಟ್ಲದಮ್ಮ, ಮಾರಮ್ಮ, ತೈಲೂರಮ್ಮ, ಹುಲಿಯೂರಮ್ಮ, ಹಳೆಯೂರಮ್ಮ, ಸುಮಾರು ದೇವತೆಗಳು, ಮಾರಮ್ಮ, ಹುಲಿಯೂರು, ಹೆಣ್ಣು ದೇವತೆಗಳ ಕೆಂಕೇರಮ್ಮ, ಒಳಕೋಟಮ್ಮ, ಕನಕಪುರದಲ್ಲಿ ಹೆಸರುವಂಥ ಗ್ರಾಮ ದೇವತೆಗಳು ಒಳಕೋಟಮ್ಮ, ಕೆಂಕೇರಮ್ಮ, ಮರ್ಷ್ನಾಡಮ್ಮ, ಬಾಣದ ಮಾರಮ್ಮ, ಹಿಂಗೆ ಹಲವಾರು ದೇವರುಗಳನ್ನ ದಿನನಿತ್ಯ ನಾವು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಪೂಜಾ ಕುಣಿತದಲ್ಲಿ ಗಂಡು ದೇವರುಗಳಿಗೆ ಮೆರವಣಿಗೆ ಇಲ್ವಾ? ಇದೆ ಸರ್. ಯಾವ ದೇವ್ರಿಗೆ ಮಾಡ್ತೀರಿ ಪೂಜಾ ಕುಣಿತ? ಗಂಡು ದೇವರುಗಳಿಗೆ? ಗಂಡು ದೇವರಿಗೆ ನಮ್ಗೆ ಕೊಡಲ್ಲ. ಗಂಡು ದೇವ್ರದಲ್ಲಿ ಮಾದೇಶ್ವರ ಮಾಡ್ತಾ ಇದೀವಿ. ಮಾದೇಶ್ವರ ನಮ್ಗೆ ಕೊಡ್ತಾರೆ. ಬೀರ್ ದೇವರು ಅಂತ ಇದೆ. ಬೀರ್ ದೇವರು ಅವರೇ ಆದಂಥ ಲಿಂಗ ಧರಿಸಿ ಅವ್ರ ಕುಟುಂಬಸ್ಥರು ಮಾತ್ರ ದೇವ್ರನ್ನ ಮೆರೆಸ್ಬೇಕು. ವಂಶ ಪರಂಪರೆ ಬೀರೇಶ್ವರ ಅಂತ ಆ ದೇವ್ರು ಅವ್ರಿಗೆ ಮಾತ್ರ ಅವಕಾಶ ಇದೆ. ನಮಗೆ ಗಂಡು ದೇವರಲ್ಲಿ ಅಂತ ಇರೋದು ಕೆಲವರು ಆಂಜನೇಯನ ಮಾಡ್ಕೊಂಡಿದ್ದಾರೆ, ಪೋತ್ರಾಯ ಅಂತ. ಇನ್ನು ಕೆಲವು ಕಡೆ ಕಾಲಭೈರವನ ಪೂಜೆ ಮಾಡ್ಕೊಂಡಿದ್ದಾರೆ, ಬಸಪ್ಪನ ಪೂಜೆ ಮಾಡಿದ್ದಾರೆ, ಮಾದಪ್ಪನ ಪೂಜೆ ಇದೆ. ನಿಮ್ಮ ವಿಡಿಯೋಗಳನ್ನು ನಾನು ಗಮನಿಸ್ತಾ ಇದ್ದೆ ಬೆಳಗ್ಗೆ. ಹಾಂ ಸರ್. ಜಾನಪದ ಲೋಕದಲ್ಲಿ ಒಂದಷ್ಟು ಪ್ರದರ್ಶನಗಳನ್ನ ಮಾಡ್ದಂಗೆ ಕಣ್ಣು ಕಂಬಿತ್ತು ನನಗೆ. ಖಂಡಿತ ಸರ್. ಏನೇನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರಿ ಜಾನಪದ ಲೋಕದಲ್ಲಿ? ಜನಪದ ಲೋಕದಲ್ಲಿ ಶನಿವಾರ ಭಾನುವಾರ ವೀಕೆಂಡ್ ಕಾರ್ಯಕ್ರಮ ಅಂತ ಮಾಡ್ತಾರೆ. ವಾರದ ಕಾರ್ಯಕ್ರಮದಲ್ಲಿ ಅದು ಅಲ್ಲಿ ವೆಲ್ಕಮ್ ಪ್ರೋಗ್ರಾಮ್ ಮಾಡ್ತೀವಿ. ಪ್ರವಾಸಿ ಮಂದಿರಕ್ಕೆ ಬರ್ತಾರೆ, ಜನಪದ ಲೋಕ ವೀಕ್ಷಣೆ ಮಾಡೋಕ್ಕೆ ಬರ್ತಾರೆ. ಆ ಟೈಮಲ್ಲಿ ಅವ್ರಿಗೆ ನಾವು ಪ್ರೋತ್ಸಾಹ ಕೊಡ್ತೀವಿ. ಮಾರ್ನಿಂಗ್ ಬೆಳಗ್ಗೆ ಟೈಮು ಜನಪದ ಗೇಟ್ ಮುಂಭಾಗದಲ್ಲಿ ಬರುವಂಥ ಜನಗಳಿಗೆ ನಾವು ಜಾನಪದ ಪ್ರಶ್ನೆ ಮಾಡಿಕೊಂಡು ತಮಟೆ ಸೌಂಡಲ್ಲಿ ನಮ್ಮ ಪೂಜಾ ಕುಂತ ಬ್ಯಾಲೆನ್ಸಲ್ಲಿ ಅವ್ರನ್ನ ವೆಲ್ಕಮ್ ಮಾಡ್ಕೋತೀವಿ. ಅವ್ರ ಜನಪದ ಎಲ್ಲ ವೀಕ್ಷಣೆ ಮಾಡಿಕೊಂಡು ಸಂಜೆ 4 ಗಂಟೆಗೆ ಅಲ್ಲೊಂದು ಮಂದಿರ ಇದಿದೆ, ಆಡಿಟೋರಿಯಂ ಥರ ಒಂದಿದೆ, ಸ್ಟೇಜ್ ಇದೆ. ಆ ಸ್ಟೇಜ್ ಮೇಲೆ ನಾವು ನಮ್ಮ ಕಲಾ ಪ್ರಶ್ನೆ ಮಾಡ್ತೀವಿ. ಮಡಿಕೆ ಮೇಲೆ, ಲೋಟದ ಮೇಲೆ, ಏಣಿ ಮೇಲೆ, ಸೈಕಲ್ ಮೇಲೆ, ಒಬ್ಬ ಆಳನ್ನ ಕುಂಡಿಸೋ ಆಳ ಮೇಲೆ, ಆಮೇಲೆ ದೇವ್ರನ್ನ ಬಾಯಲ್ಲಿ ಕಚ್ಚಿ ಅವ್ರಿಗೆಲ್ಲ ಮನೋರಂಜನೆ ಮಾಡ್ತೀವಿ ಸರ್. ಪೂಜಾ ಕುಣಿತದ ಮುಖ್ಯ ಉದ್ದೇಶ ಜನಗಳಿಗೆ ಮನೋರಂಜನೆ ಕೊಡುತ್ತದೆ. ಈ ಜನಪದ ಲೋಕದಲ್ಲಿ ಸ್ಟೇಜ್ ಮೇಲೆ ಆ ಥರ ಉದ್ದೇಶ ಇರುತ್ತೆ. ಹಳ್ಳಿಗಳಲ್ಲಿ ದೈವಶಕ್ತಿ ಇರುತ್ತೆ, ಅಂದರೆ ಧಾರ್ಮಿಕ ಭಾವನೆ. ಹಳ್ಳಿಗಳಲ್ಲಿ ತಾಯಿಗೆ ಮನೆ ಅದೇ ಏನಲ್ಲ, ಗರ್ಭದ ಗುಡಿಗೆ ಹೋಗಿ ನಮ್ಮ ತಾಯಿನ ಸಂಪುಷ್ಟಿ ನೋಡೋಕ್ಕಾಗಲ್ಲ, ಹೂನಾರ ಹಾಕೋಕ್ಕಾಗಲ್ಲ. ಹೂನಾರ ಬೇರೆ ಅಲಂಕಾರ ಇರುತ್ತೆ, ಅಲಂಕಾರ ಇದನ್ನ ಬೇರೆ ಹೂವು ಹಾಕಲ್ಲ. ಅದೇ ಬೀದಿ ಮೆರವಣಿಗೆ ಮಾಡ್ಬೇಕಾದ್ರೆ ಆ ತಾಯಿಗೆ ಅರ್ಕೆ ಕಾಣಿಕೆ ಹಾಕ್ತಾರೆ, ಮಡ್ಲಕ್ಕಿ ಕಟ್ತಾರೆ. ಪೂಜಾ ಕುಣಿತವನ್ನು ಹೊತ್ತು ಕುಣಿತಕ್ಕಂಥ ಕಲಾವಿದ ಆಗ್ಬೋದು ಅಥವಾ ದೇವ್ರನ್ನ ಹೊತ್ತು ಕುಣಿತಕ್ಕಂಥ ಪೂಜಾರಿ ಆಗ್ಬೋದು. ಆ ಪೂಜಾ ಕುಣಿತವನ್ನು ಅಲಂಕಾರ ಮಾಡುವಂಥ ಕೆಲಸ ಯಾವುದು ಸರ್? ಕೆಲವು ಹಳ್ಳಿಗಳಲ್ಲಿ ಪೂಜಾರಪ್ಪ ಮಾಡ್ತಾರೆ, ಪೂಜಾರಪ್ಪರು. ಕೆಲವು ಕಡೆ ಊರು ಗೌಡ್ಗಳು ಮಾಡ್ತಾರೆ, ಪೂಜಾರಪ್ಪನ ಮುಟ್ಸಲ್ಲ. ಇನ್ನು ಕೆಲವು ಕಡೆ ಏನು ಮಾಡ್ತಾರೆ, ಅವ್ರಿಗೆ ಬರದೇ ಇರೋವಂಥ ತಮ್ಮ ತಾತ ಮುತ್ತಾತರು ಮಾಡ್ತಿರ್ತಾರೆ. ಇವತ್ತಿನ ಪೀಳಿಗೆಗೆ ಬರಲ್ಲ, ಗೊತ್ತಿಲ್ದಿರೋರನ್ನ ನಮ್ಮಂಥ ಪೂಜಾ ಕುಂತವ್ರನ್ನ ಕರೆಸಿ ದೇವ್ರ ಬಿಗಿಯಪ್ಪ ಅಂತ. ಅಂದರೆ ಅದೇ ನನ್ನ ಪ್ರಶ್ನೆ ಅದೇ ಇದ್ದಿದ್ದೇನೆಂದರೆ, ನೀವು ಕೇವಲ ಪೂಜಾ ಕುಣಿತವನ್ನು ಹೊತ್ತು ಕುಣಿತಕ್ಕಂಥ ಕಲಾವಿದರು ಮಾತ್ರ ಅಲ್ಲ, ಅದನ್ನು ಸಿದ್ಧಗೊಳಿಸುವಂಥ ಕಲಾವಿದರು ಕೂಡ ಅಂತ ಅಲ್ವಾ? ಅಂದರೆ ಅದು ನಿಮ್ಮ ನಿರ್ಧಾರವಾ? ಯಾವ ಹೂ ಹಾಕಬೇಕು, ಯಾವ ಥರ ಅದನ್ನು ವಿನ್ಯಾಸ ಮಾಡಬೇಕು, ಡಿಸೈನ್ ಮಾಡಬೇಕು ಅಂತೆಲ್ಲ ನಮ್ದೇ ನಿರ್ಧಾರ ಇರಲ್ಲ. ಈಗ ಊರವ್ರು ಏನಂತಾರೆ ಮಾಡ್ತಾರೆ ಆ ಥರ. ನಾವೆಲ್ಲ ಬೇಗ ಭಾಗವಹಿಸಿರ್ತೀವಿ, ಅಲಂಕಾರ ಚೆನ್ನಾಗಿರ್ತದೆ. ಮಲ್ಲಿಗೆ ಹೂವು ಅಥವಾ ರೋಸ್ ಹೂವು, ಈ ಥರ ಮಲ್ಲಿಗೆ ದಿಂಡ ಹಾಕಿರ್ತೀವಿ, ಕಮಾನ್ ಹಾಕಿರ್ತೀವಿ, ರೋಜಾರ, ಆಪಲ್ ಹಾರ, ಎಲ್ಲಾ ತರ ವಿಧ ಹೂವು ಬರುತ್ತೆ. ನಮ್ಮ ವಿಡಿಯೋದ ನೋಡಿರ್ತಾರೆ ಅವರು. ಮುನೇಶ್ ಅವತ್ತು ಪೂಜೆ ಅಲಂಕಾರ ಮಾಡಿದ ಆ ಥರ ಮಾಡ್ಬೇಕಣಪ್ಪ, ನೀನ್ ಬಂದ್ ಮಾಡಪ್ಪ ಅಂತ ನಮ್ಮನ್ನ ಕರೆಸಿದಾಗ
ನಾವು ಹೋಗಿ ಮಾಡ್ತೀವಿ. ಅವ್ರು ಏನು ಹೇಳ್ತಾರೆ ಅದು ತೀರ್ಮಾನ ಆಗುತ್ತೆ ಅವಾಗ ಅಂತ. ಕೆಲವು ಹಳ್ಳಿ ಕಡೆ ಪೂಜೆ ಕುಣಿತ ಬರೀ ಪೂಜೆ ಕುಣಿತ ಮಾತ್ರ ಸೀಮಿತ ಆಗಿದೆ. ಎಷ್ಟು ಕೆ ಜಿ ಇರುತ್ತೆ ಮುನೇಶ್ ಅದು ಆ ಪೂಜಾ ಕುಣಿತದ ಒಟ್ಟು ತೂಕ? ಸರ್ ಅದು ಹೇಳಕ್ ಸಾಧ್ಯ ಇಲ್ಲ. ಕೆಲವು ದೇವತೆಗಳ ಮೇಲೆ ಶಕ್ತಿ ಇರುತ್ತೆ. ಯಾವ ಕಬ್ಬಾಳಮ್ಮನಿಗೆ ಬರೀ ಒಂದೇ ಒಂದು ಹಾರ ಹಾಕಿದ್ರು ಎಬೋ 40ರಿಂದ 50 ಮೇಲೆ ಇರುತ್ತೆ ಕೆ ಜಿ. ಖಂಡಿತ ಸರ್, ಅದು ಸತ್ಯ. ಅದು ಕಬ್ಬಾಳಮ್ಮನ ಸತ್ಯನೇ ಆಗಿದೆ. ಕಬ್ಬಾಳಮ್ಮನ ಇದುವರೆಗೂ ನಮ್ಮ ಗುರುಗಳು ನಡುವಂತ ಹೇಳಿರುವಂತ ಕಿವಿ ಮಾತು, ಕಬ್ಬಾಳಮ್ಮನ ಸತ್ಯ ಕಂಡಿಡಿದವರು ಜಗತ್ತಲ್ಲೇ ಇಲ್ಲ. ಆ ಪೂಜಾರಪ್ಪನಿಗೂ ಸಹ ಗೊತ್ತಿಲ್ಲ ಇವತ್ತು ಕಬ್ಬಾಳಮ್ಮ ಇಲ್ಲಿ ಹೆಂಗಿರ್ತಾಳೆ ಅಂತ. ಬೇಕಾದ್ರೆ ನಮ್ಮ ವಿಡಿಯೋ ಕೆಲವು ನೋಡ್ಬೋದು, ತೂಕ ತುಂಬಾ ದೊಪ್ಪ ಆಪಲಾರ ಎಲ್ಲ ಹಾಕಿರ್ತಾರೆ. ನಾವು 1 ಕೆಜಿ ಆಪಲ್ ಎತ್ಕೊಳ್ಬೇಕಾದ್ರೆ ಒಂದ್ ಸ್ವಲ್ಪ ಹಾಫ್ ಅನ್ ಅವರ್ ಕೈ ನೋವು ಬಂದ್ಬಿಡುತ್ತೆ. ಅದನ್ನ ನಾವೇ ಎತ್ತಿ ಮಡಿಕೋತೀವಿ. ಆ ತಾಯಿ ಶಕ್ತಿ, ಆ ತಾಯಿ ಕೃಪೆಯಿಂದ ಆ ಥರ ಮಾಡ್ತೀವಿ. ನಿಮ್ಮ ತಿಳಿಸ್ಕೊಡ್ಬೇಕು ಅಂದ್ರೆ ಎಷ್ಟು ಕೆ ಜಿ ತೂಕ ಇರುತ್ತೆ ಅಂತಂದ್ರೆ ಅಂದಾಜು ಒಂದು 50 ಮೇಲೆ ಇರುತ್ತೆ ಸರ್ ಎಲ್ಲ ದೇವತೆಗಳು. ಹೌದಾ? ಬೆಳ್ಳಿ ಕಳಸ ಇರುತ್ತೆ, 7 ಕಳಸ ಇರುತ್ತೆ. ಆಮೇಲೆ ಎದೆ ಬಟ್ಲು, ಸೀರೆ, ತೋಳ್ಗೈ, ಹೂವು, ಒಡವೆ, ಕಾಸಿನ ಸರ. 50 ಕೆಜಿ ಬರುತ್ತೆ. 50 ಕೆಜಿ ಅಷ್ಟು ಬರುತ್ತೆ ಸರ್. ಅಂದ್ರೆ 50 ಕೆಜಿ ತೂಕದ ಪೂಜೆಯನ್ನ ಹೊತ್ತು ಕುಣಿಬೇಕಾದ್ರೆ ಕಲಾವಿದ ದೈಹಿಕವಾಗಿ ಫಿಟ್ ಆಗಿರ್ಬೇಕು. ಫಿಟ್ಟು ಒಂದ್ ಕಡೆ ಆದ್ರೆ ಆ ತಾಯಿ ಆಶೀರ್ವಾದ ಒಂದ್ ಕಡೆ. ಹೌದಾ? ಕೆಲಸ ಮಾಡುತ್ತಾ ಅದು? ತಾಯಿ ಶಕ್ತಿ ಇದೆ ಸರ್. ಈಗ ನನಗೆ ಜ್ವರ ಇದೆ, ನನಗೆ ಮೈಯಲ್ಲಿ ಶಕ್ತಿ ಇಲ್ಲ ಅಂತಂದ್ರೆ ತಾಯಿ ಶಕ್ತಿ ಕೆಲಸ ಮಾಡುತ್ತಾ? ಶಕ್ತಿ ಒಂದು ನೂಲಷ್ಟಾದ್ರೂ ಮಾಡ್ತಾಳೆ ಸರ್. ಹೌದಾ? ಮಾಡ್ತಾಳೆ. ಇವಾಗ ಗಾದೆ ಏನಿದೆ ಹಳ್ಳಿಗೆ, ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ಭಗವಂತನ ಸಾಕಾರ ಇಲ್ಲ ಅಂದ್ರೆ ಒಂದು ಉಳ್ಕಡ್ಡಿ ಸಹ ಅಳ್ಳಾಡಲ್ಲ ಅಂತ. ಇದಕ್ಕೂ ಸುಮ್ಮನೆ ಹೇಳಿದ್ದಾರೆ ಸರ್ ಅಲ್ವಾ? ಸುಮ್ಮನೆ ಹೇಳಿಲ್ಲ. ಅಂದ್ರೆ ಈ ಪೂಜಾ ಕುಣಿತದ ಒಂದು ಜಾನಪದ ಕಲೆಗಿಂತ ಹೆಚ್ಚಾಗಿ ಒಂದು ಧಾರ್ಮಿಕ ನಂಬಿಕೆ. ಖಂಡಿತ ಸರ್ ಅಲ್ವಾ? ಇವಾಗ ನಾವು ಸುಮ್ಮನೆ ಒಂದು 5 ರೌಂಡ್ ಗಿರಿಗಿರಿ ನೋಡೋದು ಏನಿರುತ್ತೆ ನಮ್ಮ ತಲೆ ಗಿರಂತೆ. ನಾವು ಒಂದು 5 ಕೆಜಿ 5 ಕೆಜಿ ಅಕ್ಕಿ ಮುಟ್ಟೆ ಎತ್ಕೊಂಡು ಗಿರಿ ತಿರುಗಾಗತ್ತಾ? ಆಗಲ್ಲ. ನಾವು ಮನೇಲಿ ಸುಮ್ಮನೆ ನಮ್ಮ ಶ್ರೀಮತಿಯವ್ರು ಹೇಳ್ತಾರೆ, ಏನ್ರಿ ನೀನು ದೇವ್ರನ್ನ ಅಷ್ಟಪ್ಪ ಎತ್ಕೊಂಡೋಯ್ತಿದ್ಕೊಂಡಪ್ಪ 20 ಲೀಟರ್ ನೀರಿನ ಅಂತಂದು ಇಲ್ಲಿ ಬಗ್ಸಕ್ಕೆ ಕೈ ನಡುತ್ತವೆ ಅಂತ ಕೇಳ್ತಾರೆ. ಅವಾಗ ಇಲ್ಲಿ ದೇವ್ರ ಸಾಕಾರ ಇರಲ್ಲ, ಅಲ್ಲಿ ದೇವ್ರ ಸಾಕಾರ ಇರುತ್ತೆ. ಅದಕ್ಕೆ ಅಂತ ಮಂಗಳಾರತಿ ಮಾಡ್ತಾರೆ, ಧೂಪದಾರತಿ ಮಾಡ್ತಾರೆ, ಓಂಬಳೆ ಅಂದ್ಬಿಟ್ಟು ಒಂಬಳೆ ಸಿಕ್ಸ್ತಾರೆ. ಮಡವಾಡ್ರ ಕೈಲಿ ಮಡಿ ಪಂಚ ಹಾಸಿಸಿ ಕರ್ಕೊಂಬರ್ತಾರೆ. ಕಾಸಿಸಿ ದೃಷ್ಟಿ ತೆಗಿಬೇಕು ಅಂತ ಪಂಜಿನ ಸೇವೆ ಮಾಡ್ತಾರೆ. ನೋಡಿತಾರಲ್ಲ ಬೆಂಕಿ, ಆ ಪಂಜಿನ ಸೇವೆ ಮಾಡಿ ಈಡ್ಗಾಯಿ ಹೊಡೆದಿ ನಿಂಬೆಹಣ್ಣು ಹೊಡೆದಿ ಅಲ್ಲಿಂದ ಎತ್ತಿ ನಮಸ್ಕಾರ ಮಾಡಿ ನಮ್ಮ ತಲೆ ಮೇಲೆ ಕೊಡ್ತಾರೆ. ನಾವು ಆ ತಾಯಿ ನೆನೆಸ್ಕೊಂಡು ಎಲ್ಲ ನಿಂದೆ ಕಾಣವ ಕಾಪಾಡವ ಅಂತ ಬೇಡ್ಕೊಂಡು ಭೂಮಿ ನಮಸ್ಕಾರ ಮಾಡಿ, ಸರಸ್ವತಿ ತಮಟೆ, ನಗಾರಿ, ತಾರಸಿ, ವಾದ್ಯ ಇರುತ್ತೆ, ಚರ್ಮವಾದ್ಯಗಳು ಅವೆಲ್ಲ ನಮಸ್ಕಾರ ಮಾಡ್ಕೊಂಡು ಅನಂತರ ನಾವು ಜೇಗ್ 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 ಇದು ಪ್ರಥಮ ಪೂಜೆ ಕುಂತದ್ದು ಏಟಿದು. ಜೇಗ್ 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 ಗುರು ಜೇಗ್ 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 ಅಂತ ನಗಾರಿ ಕೈ ಅದು ನಾವು ಕುಡಿಯಲ್ಲ, ಅವ್ರು ಹೊಡಿತಾರೆ. ಇದು ಅದು ಏಟಿದು ಫಸ್ಟ್ನೇ ಏಟಿದು. ಮುಕ್ತಾಯ 3 ಸತಿ ಹೆಜ್ಜೆ ಮಾಡ್ಬಿಟ್ಟು ಆಮೇಲೆ ನಮಸ್ಕಾರ ಮಾಡ್ಕೊಂಡು ಜೇಗಿಡ್ತಾ ಕಡ್ತಾ ಕೊಡು ಜೇಗಿಡ್ತಾ ಕಡ್ತಾ ಕೊಡು ಜೇಗಿಡ್ತಾ ಕಡ್ತಾ ಅಂತ ಅಲ್ಲಿಂದ ಏಟ್ಗಳು ಪ್ರಾರಂಭ. ಗಣಸತಿ ಏಟಿದು. ಸರಿ. ಪೂಜಾ ಕುಣಿತ ಯಾವತ್ತಿಂದ ಶುರುವಾಗಿರ್ಬೋದು, ಹೇಗೆ ಶುರುವಾಗಿರ್ಬೋದು ಅಂತ ನೀವೇನಾದ್ರು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೀರಾ ಮನೀಶ್? ಸರ್ ನಮ್ಮ ಗುರುಗಳನ್ನ ಸುಮಾರು ಸತಿ ನಾವು ಕೇಳಿದ್ವಿ, ಇದು ಪೂಜೆ ಕುಂಟ ಹೇಗೆ ಬಂತು, ಇದು ಎಷ್ಟು ವರ್ಷದಿಂದ ಬಂತು, ಯಾಕೆ ಬಂತು ಅಂತೆಲ್ಲ ಕೇಳಿದ್ವಿ. ಇದು ಇದೇ ಥರ ಗಿಂಡಿ ಇರಬೇಕು ಅಂತ ಯಾಕೆ, ಅಲ್ಗೆ ಇರಬಾರ್ದಾ, ಇದು 7 ಕಳಸನ ಯಾಕೆ ಇರಬೇಕು, 5 ಇರಬಾರ್ದಾ, 9 ಇರಬಾರ್ದು, ನಮ್ಮ ಗುರುಗಳನ್ನ ಪ್ರಶ್ನೆ ಕ್ಯಾಶುಯಲಾಗಿ ಕೇಳಿದ್ದೀವಿ. ದೇವರಿಗೆ ಇದು ಹಸು ಸೇರಿನ ಯಾಕೆ ಕುಡಿಸ್ಬೇಕು, ಹಸಿರು ಬೆಳೆನ ಯಾಕೆ ತರಬೇಕು, ಬೆಳ್ಳಿ ಕಳಸ ಹಿತ್ತಾಳೆ ಕಳಸನ ಯಾಕೆ ಹಾಕಬೇಕು, ಮಾಮೂಲಿ ಬೇರೆ ಥರ ಆಲ್ಟ್ರೇಷನ್ ಏನು ಮಾಡೋಕ್ಕಾಗಲ್ವಾ, ಹಂಗೆ ಅಂತ ಪಲ್ಲಕ್ಕಿ ಕಟ್ತಲ್ಲ ಆ ಥರ ಎಲ್ಲ ಕಟ್ಟೋಕ್ಕಾಗಲ್ವ ಅಂತ ಎಲ್ಲ ಥರ ಕೇಳಿದ್ವಿ. ಅವ್ರು ನಮ್ಗೆ ಕೊಟ್ಟಿದ್ದು ಉತ್ತರ ಅಂದರೆ, ನಮ್ಮ ಹಿರಿಕರು ನನ್ನ ಗುರುಗಳು ಏನು ಮಾಡ್ಕೊ ಬರ್ತಿದ್ರು ಅದನ್ನ ನಾನು ಮಾಡ್ಕೊ ಬರ್ತಾ ಇದ್ದೀನಿ, ನಿಮ್ಗೆ ಕಲಿಸ್ಕೊಟ್ಟಿದ್ದೀನಿ ಅಲ್ಲ ತಾಯಿ ಸೂಕ್ಷ್ಮ ಅಂತ ಹೇಳಿದಾರೆ ಅಷ್ಟೇ. ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀನಿ ಸರ್. ಅಲ್ವಾ? ಪೂಜಾ ಕುಣಿತದ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಮತ್ತು ಹೇಳಿ ಸರ್, ಸರ್ಕಾರದ ಪ್ರಯೋಜನಗಳನ್ನ ಪಡ್ಕೊಳ್ತಾ ಇದ್ದೀರಾ? ಪ್ರಯೋಜನಗಳೇನು ಪಡ್ಕೊಂಡಿಲ್ಲ ಸರ್, ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಅಕಾಡೆಮಿವರೆಗೂ ತಲುಪಿಲ್ಲ ನೀವು? ಇನ್ನೂ ಏನೂ ತಲುಪಿಲ್ಲ ಸರ್. ಮಾಮೂಲಿ ಕನ್ನಡ ಸಂಸ್ಕೃತಿ ಇಲಾಖೆ ಅಂತ ಕಾರ್ಯಕ್ರಮ ಕರೀತಾರೆ, ಕಾರ್ಯಕ್ರಮಕ್ಕೆ ಹೋಗ್ತೀವಿ. ನಮ್ಮ ರೆಸಿಡೆಂಟ್ ಅಡಿ ಕೇಳ್ತಾರೆ, ಕೊಡ್ತೀವಿ. ಬ್ಯಾಂಕ್ ಖಾತೆ ವಿವರ ಕೇಳ್ತಾರೆ, ಕೊಡ್ತೀವಿ. ಕಾರ್ಯಕ್ರಮ ಮಾಡ್ತೀವಿ, ನಮ್ಮ ಅಕೌಂಟ್ ಬರುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಂಥ ಜಾನಪದ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದೀರಾ? ಖಂಡಿತ ಸರ್. ಕಲಾವಿದರ ಬದುಕನ್ನು ತಿಳ್ಕೊಬೇಕು ಅಂತ ಯಾವಾಗಲೂ ನನಗೆ ಕುತೂಹಲ ತುಂಬ ಕೇಳಿ ಸರ್. ಈ ಯಾರ್ಯಾರು ಇದ್ದೀರಿ ಮನೆಯಲ್ಲಿ, ಏನು ನಿಮ್ಮ ಕುಟುಂಬದ ಹಿನ್ನೆಲೆ ಏನು? ಸರ್ ನನ್ನ ಹೆಸರು ಮುನೇಶ ಅಂತ, ಆಲ್ರೆಡಿ ಪರಿಚಯ ಮಾಡಿಕೊಟ್ಟಿದ್ದೀನಿ. ನಮ್ಮ ತಂದೆ ಹೆಸರು ಬಂದು, ನಮ್ಮ ಮನೆ ಹಿರಿಕರು, ನಮ್ಮ ತಂದೆ ರಾಮಯ್ಯ ಅಂತ ಅವ್ರ ಹೆಸರು. ನಮ್ಮ ತಾಯಿ ಹೆಸರು ಪುಟ್ಟಮ್ಮ ಅಂತ. ನನಗೊಬ್ಳು ತಂಗಿ ಇದ್ದಾಳೆ, ತಂಗಿ ವಿವಾಹ ಆಗಿದೆ. ನನ್ನ ತಂಗಿ ಹೆಸರು ಪವಿತ್ರ. ನಮ್ಮ ತಂಗಿ ಯಜಮಾನ ಹೆಸರು ರವಿ ಅಂತ, ಅವ್ರ ಮಗನ ಹೆಸರು ಆದಿತ್ಯ ಅಂತ. ಇನ್ನು ನನ್ನ ಶ್ರೀಮತಿ ಹೆಸರು ತಾರಾ GS ಅಂತ. ನನಗೆ ಈಗ ಮಗ 2 ವರ್ಷದ ಮಗ ಇದ್ದಾನೆ, 2 ವರ್ಷದ ಮಗ ಇದ್ದಾನೆ. ಅವನ ಹೆಸರು ನೂತನ್ ಅಂತ. ಮಾತನಾಡಣ್ಣಯ್ಯ